ಚಂದ್ರನೀಗ ಏನೊಂದು ಚೂರು ಅನ್ನೊಂದು ಚೂರು ಒಂದಾಗಬೇಕು ಬೇಗ ತುಸುದು ಸುಮ್ಮನೆ ಜೊತೆ ಮೇಲಿರೋ ಪ್ರೀತಿನ ಅಷ್ಟು ಕಿರಿಸ್ಕೊಂಡು ಹೇಳ್ತಾ ಇರ್ತಾರೆ. ನೀವೇನು ಹೇಳಿದಿಲ್ಲ? ಒಂದೊಂದು ಚೂರು ಒಂದಾಗಬೇಕು ಬೇಗ. ಮಾವ, ನೀವು ಹೇಳಿದ ಹಾಗೆ ಅಗ್ರಿಮೆಂಟಿಗೆ ಸೈನ್ ಹಾಕಿದ್ದಾಯಿತು. ಈಗಲಾದರೂ ಸಿದ್ದು ಅವ್ರಿಗೆ ಬೇಲ್ ಸಿಕ್ಕಿ ಅವ್ರು ಹೊರಗೆ ಬರೋ ಹಾಗೆ ಮಾಡಿ. ನೋಡವ್ವ, ನಾನು ಮಾತು ಕೊಟ್ಟ ಮೇಲೆ ತಪ್ಪೋ ಮಾತೇ ಇಲ್ಲ. ಇರು, ಅದಕ್ಕೊಂದು ಈಗಲೇ ವ್ಯವಸ್ಥೆ ಮಾಡ್ತೀನಿ. ಏಯ್, ನಿಮ್ಮ ನಮಸ್ಕಾರ ಇರಲಿ. ಏನು ರೀ ಅದು? ನನ್ನ ಮಗನಿಗೆ ಹೊಡೆದು ಬಡ್ದು ಏನೇನೋ ಮಾಡ್ತಾ ಇದ್ದೀರಂತೆ. ಎಷ್ಟು ಧೈರ್ಯ ನಿಮಗೆ? ಈ MLA ಜವರೇಗೌಡನ ಮಗನಿಗೆ ಹೊಡೆಯೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಮಗೆ? ಇನ್ನೊಂದು ಡೇಟ್ ಏನಾದರೂ ಅವನ ಮೇಲೆ ಬಿದ್ದರೆ ನಾನು ಸುಮ್ಕೆ ಇರಕ್ಕಿಲ್ಲ. ಆಮೇಲೆ ಏಯ್, ಆಗಿದ್ದಾಗೋಯ್ತು ಬಿಡ್ರಿ. ನೋಡ್ರಿ, ಅದಷ್ಟೇ ಅಲ್ಲ, ಈಗಿಂದೀಗಲೇ ನನ್ನ ಮಗನಿಗೆ ಬೇಲ್ ಅರೇಂಜ್ ಮಾಡಬೇಕು. ನಾನು ಲಾಯರ್ನ ಕಳಿಸ್ತೀನಿ. ನೀವೇ ಖುದ್ದಾಗಿ ನನ್ನ ಮಗನ ಕೋರ್ಟ್ ಕರ್ಕೊಂಡೋಗಿ ಲಾಯರ್ ಬೇಲ್ ಸಿಗೋ ಥರ ಮಾಡಬೇಕು. ತಿಳಿತೆ? ಏಯ್, ನಾಳೆ ನಾಡಿದ್ದು ಕೋರ್ಟ್ ರಜಾ ಇರ್ತಕ್ಕಂಡ್ರಿ. ನಾನು ಈಗಿಂದೀಗಲೇ ಲಾಯರ್ನ ಅರೇಂಜ್ ಮಾಡಿ ಕಳಿಸ್ತೀನಿ. ನೀವು ಸರಿಯಾದ ಸಮಯಕ್ಕೆ ಕೋರ್ಟ್ ಹತ್ರ ಹೋದರೆ ಸಾಕು. ಸರಿನಾ? ನಮಸ್ಕಾರ ಕಣ್ರಿ. ಏನು ರೀ ಆಯಿತು ನನ್ನ ಮಗನ ಬೇಲ್ ಅಪ್ಲಿಕೇಶನು? ರೀ, ಎಲ್ಲ ರೆಡಿ ಮಾಡ್ಕೊಂಡು ಏನು ಉಪ್ಪಿನಕಾಯಿ ಹಾಕೊಂಡು ನೆಕ್ಕತ್ತಾ ಇದ್ದೀರೇನ್ರಿ? ಅಲ್ಲ ಕಣ್ರಿ, ನಿಮಗೆಲ್ಲ ಗೊತ್ತಿರಲಿಲ್ಲನ್ರಿ ನಾಳೆ ನಾಡಿದ್ದು 2 ದಿವಸ ಕೋರ್ಟ್ ರಜಾ ಇರ್ತದೆ ಅಂತ? ನನಗೆ ಅಷ್ಟೆಲ್ಲ ಕಾಯಕ್ಕೆ ಹಾಕಿಲ್ಲ. ಅದು ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇವತ್ತು ಏಟೊತ್ತಾದರೂ ಆಗಲಿ ನನ್ನ ಮಗ ನಮ್ಮ ಮನೆ ಸೇರ್ಕೋಬೇಕು. ಆಟೆಯ ನೋಡವ್ವ, ನೀನು ಕೊಟ್ಟ ಮಾತನ್ನ ನಿನ್ನ ಕಣ್ಣು ಮುಂದೆ ಉಳಿಸ್ಕೊಂಡಿದ್ದೀನಿ. ನೀನು ಆಟೆಯ, ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೊ. ಅಷ್ಟು ಸಾಕು. ಸರಿ ಮಾವ, ನೀವು ಮೊದಲು ಸಿದ್ದು ಅವ್ರನ್ನ ಮನೆಗೆ ಕರೆಸಿ ನನಗೊಂದು 3 ದಿನ ಟೈಮ್ ಕೊಡಿ. ಒಂದು ಸ್ವಲ್ಪ ಸಮಯ ಸಿದ್ದು ಅವ್ರ ಜೊತೆ ಕಳೆದು ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ನಾನೇ ಹೊರಟು ಬಿಡ್ತೀನಿ. ಸರಿ ಸರಿ. ಆಮೇಲೆ ನಾನು ಬಲವಂತಾಗಿ ಸೈನ್ ಹಾಕ್ಸ್ಕೊಂಡೆ ಅಂತಂಗೆ ಇರಬಾರ್ದು. ಹಂಗಂತ ನೀನು ಯಾವುದಾದ್ರು ನಾಟಕದ ಕಂಪ್ನಿ ಓಪನ್ ಮಾಡಿಬಿಟ್ಟಿಯಾ? ನೀನಾಗಿ ನೀನು ಬಿಟ್ಟೋದಂಗೆ ಇರಬೇಕು. ತಿಳಿತೆ? ಆಮೇಲೆ ಏನಾದರೂ ರಾಧ ಅಂತ ಮಾಡಿಬಿಟ್ಟಿಯಾ? ಏನ್ರಿ ಆಯಿತು? ಬನ್ರಿ ನೋಡೋಣ. ಕೋರ್ಟಿಗೆ ಬೇರೆ ಟೈಮ್ ಆಯಿತು, ಬೇಗ ನೋಡ್ರಿ. ಗೊತ್ತಾಗ್ಲಿಲ್ಲ ಅಂದರೆ ಯಾವ್ದಾರು ಮೆಕ್ಯಾನಿಕ್ನ ಕರ್ಕೊಂಬನ್ರಿ. ಸರ್ ನಮಸ್ಕಾರ ಸರ್. ಗಾಡಿಗೆ ಏನಾಗಿದೆ ಸರ್? ಅದೆಲ್ಲ ನಿಮ್ಗೆ ಯಾಕ್ರಿ? ಬಂದರೆ ಕೆಲಸ ಮಾಡ್ಕೊಂಡು ಹೋಗಿ.
ಅಲ್ಲ ಸಾಹೇಬ್ರೇನೋ ಮೆಕ್ಯಾನಿಕ್ ಅಂದಂಗೆ ಕೇಳಿಸ್ತು, ಅದಕ್ಕೆ ಬಂದೆ ಸರ್. ಓ ನೀವು ಮೆಕ್ಯಾನಿಕಾ? ಹೌದು ಸರ್. ಅದೇ ನೋಡಿ ಸರ್ ಒಂದು ನಿಮಿಷ. ಸರ್ ಇವಾಗ ಸ್ಟಾರ್ಟ್ ಮಾಡಿ. ತುಂಬ ಥ್ಯಾಂಕ್ಸ್ ರೀ ಕೆಲಸ ಮಾಡಿಕೊಟ್ಟಿದ್ದಕ್ಕೆ. ಸರ್ ಉಪಕಾರ ಏನು ಸರ್, ಸಣ್ಣ ಕೆಲಸ ಅಷ್ಟೇ. ಮಾವ ಅಳಿಯಂದ್ರೆ ಸರ್ ತೊಳಿ ಸರ್. ಅಯ್ಯೋ ಅಳಿಯಂದ್ರೆ ಏನಿದೆಲ್ಲ? ಅಯ್ಯೋ ಏನಾಯ್ತು? ಇದೆಲ್ಲ ಬಿಡಿ ಮಾವ, ನೀವೇನಿಲ್ಲಿ? ಯಾವುದೋ ಕೆಲಸದ ಮೇಲೆ ಬಂದಿದ್ದೆ. ಇಲ್ಲೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ ರೀ, ಕೋರ್ಟ್ಗೆ ಹೋಗ್ಬೇಕು.